ಓಕೆ ದೀಪಕ್ ಅವರು ಒಂದು ಪ್ರಶ್ನೆ ಇತ್ತು ನಂದು. ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ವೇಳೆ ಹಕ್ಕೊತ್ತಾಯವನ್ನ ಪಾರ್ಟಿಯ ಮುಚ್ಚಿದ ಬಾಗಿಲುಗಳ ನಡುವೆ ಹೇಳುವುದೇ ಆದರೆ, ನಾನು ಪಾರ್ಟಿಗೆ ಇಷ್ಟು ಕಷ್ಟಪಟ್ಟಿದ್ದೀನಿ, KPCC ಅಧ್ಯಕ್ಷ ಆಗಿದ್ದೆ, ಅನೇಕ ಪಾರ್ಟಿ ಅಧಿಕಾರದಲ್ಲಿಲ್ಲದೆ ನಾನು ಖರ್ಚು ಮಾಡಿದ್ದೀನಿ, ಜೈಲಿಗೆ ಹೋಗಿದ್ದೀನಿ, ಗುಜರಾತ್ ಶಾಸಕರು ನಂಬಿಕೊಂಡು ನಾನು, ಇದರ ಆಧಾರದ ಮೇಲೆ ನನ್ನ ಸೇವೆಯನ್ನು ಪರಿಗಣಿಸಿ ನನಗೊಂದು ಅವಕಾಶ ಕೊಡಬೇಕು ಅಂತ ಅವ್ರು ಕೇಳ್ತಾ ಇದ್ದಾರಾ? ಅಥವಾ ಇಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಅಥವಾ ಅಹಿಂದ ಚಾಂಪಿಯನ್ ಸಿದ್ದರಾಮಯ್ಯ ಇದನ್ನ ಓವರ್ ಶ್ಯಾಡೋ ಮಾಡೋಕ್ಕೆ ಇವ್ರ ಕೈಲಿ ಆಗದೆ ತಾನು ಮಾಡಿರ್ತಕ್ಕಂಥ ಕೆಲಸಗಳ ಆಧಾರದ ಮೇರೆಗೆನೆ ಪಟ್ಟ ಕೇಳ್ತಾ ಇರೋದ ಡಿ ಕೆ ಶಿವಕುಮಾರ್ ಅವರು ಅಂತ ನಂಬರ್ ಅಲ್ಲ? ಇಲ್ಲ ರಮಾಕಾಂತ್, ಕರೆಕ್ಟ್ ನೀವು ಹೇಳಿದಂಥದ್ದು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಬಹುಶಃ ಸೂತ್ರಗಳ ಬಗ್ಗೆ ಯಾರಿಗೂ ಕೂಡ ಇನ್ನು ಏನು ರಹಸ್ಯ ಗೊತ್ತಿಲ್ಲ, ಸೂತ್ರದ ರಹಸ್ಯ ಗೊತ್ತಿಲ್ಲ. ಆದ್ರೆ ಒಂದು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರ ಹಿಡಿಲಿಕ್ಕೆ ಸಿದ್ದರಾಮಯ್ಯನವರ ವರ್ಚಸ್ಸು, ಅವರ ನಾಯಕತ್ವದ ಗುಣ, ಮತ್ತೆ ಅವರ ಫೆಮಿಲಿಯಾರಿಟಿ, ಅವ್ರ ಹಿಂದಿನ ಸರ್ಕಾರದ ಕೊಡುಗೆಗಳು ಮತ್ತೆ ಗ್ಯಾರಂಟಿ ಇವೆಲ್ಲವೂ ಎಷ್ಟು ಮುಖ್ಯ ಆಗಿತ್ತು. ಹಾಗೇನೆ ಪಕ್ಷ ಸಂಘಟನೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷ ಆದ್ಮೇಲೆ ಬಹುಶಃ ಕಾಂಗ್ರೆಸ್ಗೆ ಒಂದು ನವ ಚೈತನ್ಯ ಬಂದಂತದ್ದು ಸತ್ಯ. ಮಾಧ್ಯಮವನ್ನ ಸಮರ್ಪಕವಾಗಿ ಎದುರಿಸಿದ್ರು, ವಿರೋಧ ಪಕ್ಷ ಸಮರ್ಪಕವಾಗಿ ಎದುರಿಸಿದ್ರು, ಅನೇಕ ವಿನೂತನ ಕಾರ್ಯಕ್ರಮಗಳನ್ನ ಮಾಡಿದ್ರು, ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬಿದ್ರು, ಹಾಗೇನೆ ಸಂಪನ್ಮೂಲವನ್ನ ವಿನಿಯೋಗ ಮಾಡಿದ್ರು. ಇವೆಲ್ಲವೂ ಕೂಡ ಸತ್ಯನೇ. ಆ ಕಾರಣಕ್ಕಾಗಿ ನನಗೆ ಮುಖ್ಯಮಂತ್ರಿ ಮಾಡಿ ಅಂತ ಕೇಳೋದ್ರಲ್ಲಿ ಯಾವುದೇ ತರ ಅರ್ಥ ಇರೋದಿಲ್ಲ ಅಂತ. ಯಾಕಂದ್ರೆ ಇವತ್ತು ಶಾಸಕಾಂಗದ ನಾಯಕರಾಗಿ ಸಿದ್ದರಾಮಯ್ಯನವರು ಆಯ್ಕೆ ಆಗಿದ್ದಾರೆ, ಮತ್ತೆ ಅದೇ ಶಾಸಕಾಂಗ ಪಕ್ಷದಲ್ಲೇ ಡಿ ಕೆ ಶಿವಕುಮಾರ್ ಅವರು ಆಯ್ಕೆಯಾಗಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಡೌಟ್. ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೈಕಮಾಂಡ್ ನ ಒಲವಿದೆ, ಬೆಂಬಲ ಇದೆ ಅನ್ನೋದು ಎಲ್ಲರೂ ಕೂಡ ಗೊತ್ತಿರೋದು. ಅದೇ ಶಾಸಕಾಂಗ ಅಥವಾ ಶಾಸಕರ ಬೆಂಬಲ ಅಂತ ವಿಚಾರ ಬಂದಾಗ ನಾವ್ ಎಲ್ಲಾ ಕಡೆಯಿಂದಲೂ ಗಮನಿಸಿ ಅಥವಾ ನಮ್ಗಿರುವಂತ ಮೂಲಗಳು ನೋಡಿದಾಗ ಡಿ ಕೆ ಶಿವಕುಮಾರ್ ಅವ್ರಿಗೆ 20-25 ಜನ ಶಾಸಕರು ಅವ್ರ ಪರವಾಗಿ ಗಟ್ಟಿ ಧ್ವನಿಯನ್ನ ಹೈಕಮಾಂಡ್ ಮುಂದೆ ಮಾಡ್ತಾರೆ ಅನ್ನೋದನ್ನು ಹೊರತುಪಡಿಸಿ ಡಿ ಕೆ ಶಿವಕುಮಾರ್ ಬಹುದೊಡ್ಡ ಹಿನ್ನಡೆ ಆಗ್ತಿರೋದೇ ಶಾಸಕರ ಬೆಂಬಲ ಇಲ್ಲ ಅನ್ನೋದೇ ಅವ್ರಿಗೆ ಬಹು ಹಿನ್ನಡೆ ಆಗಿರೋದು. ಆ ಕಾರಣಕ್ಕಾಗಿನೇ ಹೈಕಮಾಂಡ್ ಕೂಡ ತುಂಬಾ ಧರ್ಮ ಸಂಕಟಕ್ಕೆ ಸಿಗಾಕೊಂಡಿರೋದು. ಆ ಕಾರಣಕ್ಕಾಗಿನೇ ಸತೀಶ್ ಜಾರಕಿಹೊಳಿ ಅವರು ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನ ಚೇಂಜ್ ಮಾಡಿದ್ರೆ 40-45 ಸ್ಥಾನಗಳನ್ನ ನಾವು ಚುನಾವಣೆ ಬಂದ್ರೆ ಈ ಕ್ಷಣಕ್ಕೆ ಬಂದ್ರು ಕೂಡ ಕಳ್ಕೋಬಹುದು. ಈ ಕ್ಷಣಕ್ಕೆ ಚುನಾವಣೆ ಬಂದ್ರೆ ನಾವು ಕಳ್ಕೊತೀವಿ ಅಂತಂದ್ರೆ ದೀಪಕ್ ಅವರೇ, ದೀಪಕ್ ಅವರೇ, ನಾವು ಚೆಕ್ ಮಾಡ್ಕೊಂಡಾಗ ದೀಪಕ್ ಕೇಳಿಸ್ಕೊಬಿಡಿ ದೀಪಕ್ ಅವರೇ, ನಾವು ಅದನ್ನ ಚೆಕ್ ಮಾಡಿದಾಗ ಏನ್ ಮಾಹಿತಿ ಬಂತು ಗೊತ್ತಾ? ಸಿದ್ದರಾಮಯ್ಯ ಅವ್ರನ್ನ ಇಳಿಸಿ ಬಿಟ್ರೆ 45 ಸೀಟು ಕಡಿಮೆ ಆಗತ್ತೆ ಅಂತ ಅವ್ರು ವಿಷಯ ಮಂಡಿಸಿಲ್ಲವಂತೆ. ಅವ್ರು ಹೇಳಿರೋದು ಇವತ್ತಿಗೆ ಚುನಾವಣೆ ಆದ್ರೆ ಸ್ಥಿತಿ ಇದೆ ನಮ್ದು, ಆದ್ರೆ ಇನ್ ಸಿದ್ದರಾಮಯ್ಯನವರು ಟಚ್ ಮಾಡಿದ್ರೆ ಏನಾಗಬಹುದು ಅಂತ ನಮ್ಮ ಊಹೆಗೆ ಬಿಟ್ಬಿಟ್ಟಿದ್ದಾರೆ ಅವರು ಅಂತ. ಅಲ್ಲ, ಯಾಕೆ ಈ ಕ್ಷಣಕ್ಕೆ ಎಲೆಕ್ಷನ್ ಯಾಕಾಗುತ್ತೆ, ಯಾಕೆ ಆಗ್ಬೇಕು? 135 ಶಾಸಕರ ಸ್ಥಾನವನ್ನು ಪಡ್ಕೊಂಡಿರುವಂತ ಕಾಂಗ್ರೆಸ್ ಪಕ್ಷ ಈ ಕ್ಷಣಕ್ಕೂ ಚುನಾವಣೆ ನಡೆದಿದೆ. ರಮಾಕಾಂತ್, ನೀವು ಪತ್ರಕರ್ತರಿದ್ದೀರಿ, ನಾನ್ ಪತ್ರಕರ್ತ ಇದ್ದೀನಿ. ಚುನಾವಣೆಯ ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಸಮೀಕ್ಷೆಗಳು, ಜನಾಭಿಪ್ರಾಯಗಳು ಚುನಾವಣೆ 4 ದಿನ ಅಂತಾನೂ ಬದಲಾಗ್ತದೆ, ಚುನಾವಣೆ 6 ತಿಂಗಳು ಬದಲಾಗುತ್ತೆ. ಒಂದು ಇಶ್ಯೂ ಮೇಲೆ ಇಡೀ ಚುನಾವಣೆ ಭವಿಷ್ಯ ನಿಂತಿರ್ತದೆ. ಹಾಗಾಗಿ ಈಗ್ಲೇನೆ 2 ವರ್ಷ ಚುನಾವಣೆಗೆ 2 ವರ್ಷ ಇದೆ ಅಂತಾನೆ ಈಗ್ಲೇ ನಾವು 40 ಸೀಟ್ ನಾವು ಕಳ್ಕೊಳ್ಳೋ ಸಾಧ್ಯತೆಗಳಿದೆ ಅಂತ ಈಗ ಹೇಳ್ಲಿಕ್ಕಾಗಲ್ಲ. ಅಫ್ಕೋರ್ಸ್ ಯಾವುದೇ ಗೌರ್ಮೆಂಟ್ 2 ವರ್ಷ 3 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಆಂಟಿ ಇನ್ಕಂಬೆನ್ಸಿ ಅನ್ನೋದು ಎಲ್ಲಾ ಪಕ್ಷಕ್ಕೂ ಅದು ರಿಯಲಬಲ್. ಆದ್ರೆ ಇಲ್ಲಿ ಕಳ್ಕೊತೀವಿ ಅಂತ ಭೀತಿ ಶುರು ಆಗಿದೆ ಅಂತ ಹೇಳ್ತಿರೋದು, ಅದನ್ನ ವಾಸ್ತವಿಕನೋ ಅಥವಾ ಹೈಕಮಾಂಡ್ ನ ಎದುರಿಸುವಂತ ತಂತ್ರಗಾರಿಕೆ ಅನ್ನೋದು ಕೂಡ ತುಂಬಾ ಮುಖ್ಯ ಆಗ್ತದೆ. ಒಂದು ಇನ್ನೊಂದು ಕಡೆ ಹೈಕಮಾಂಡ್ ಕೂಡ ನೋಡಿ, ಈಗ ಹೈಕಮಾಂಡ್ ಇರುವಂತ ಒಂದು ಧರ್ಮ ಸಂಕಟ ಏನಂದ್ರೆ ಇಡೀ ದೇಶದಲ್ಲಿ, ನಿಮ್ಗೂ ಕೂಡ ಗೊತ್ತಿದೆ, ನನ್ಗೂ ಕೂಡ ಗೊತ್ತಿದೆ, ಇಡೀ ದೇಶದಲ್ಲಿ 3 ರಾಜ್ಯಗಳು ಸ್ವತಂತ್ರವಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರುವಂತದ್ದು. ಕರ್ನಾಟಕ ಆಗಿರ್ಬೋದು, ಹಾಗೇನೆ ಹಿಮಾಚಲ ಪ್ರದೇಶ ಆಗಿರ್ಬೋದು, ತೆಲಂಗಾಣ. ಅದು ಬಿಟ್ರೆ ಇನ್ 3 ರಾಜ್ಯಗಳಲ್ಲಿ ಮೈತ್ರಿ ಸರ್ಕಾರ ಇದೆ. ಇಂತಹ ಇಡೀ ದೇಶದಲ್ಲಿ ತನ್ನ ಸ್ವಂತ ಬಲದಲ್ಲಿ ಇರುವಂತ ಸರ್ಕಾರಗಳಲ್ಲಿ ಕರ್ನಾಟಕ ಒಂದೇ. ಆ ರೀತಿ ತಗೊಂಡ್ರೆ ಸಂಖ್ಯಾಬಲ ನೋಡಿದಾಗ್ಲೂ ಕೂಡ ಕರ್ನಾಟಕ ಒಂದೇ ಇವತ್ತು ಅವ್ರಿಗೆ ಏನಂತಾಗಿದೆ, ಒಂಥರ ವಾರ್ ಸ್ಪ್ರಿಂಗ್ ಬೋರ್ಡ್ ಆಗಿ ಕೆಲಸ ಮಾಡ್ತಾ ಇದೆ ಕರ್ನಾಟಕ. ಇಂಥ ಸಂದರ್ಭದಲ್ಲಿ ಈ ನಾಯಕತ್ವ ಬದಲಾವಣೆ ಅನ್ನುವಂಥದ್ದಕ್ಕೆ ಕೈ ಹಾಕಿ, ನಾವು ಜೇನ್ಗೂಡು ಕೈ ಹಾಕಿ ನಮ್ಗೆ ನಾವೇ ಹಗ್ಗ ತಗೊಂಡು ಕುತ್ತಿಗೆ ಇಸ್ಕೊಂಡಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತ ಅನ್ನೋ ಭಯನೂ ಕೂಡ ಹೈಕಮಾಂಡ್ಗಿದೆ. ಆ ಭಯವನ್ನೇ ಇಬ್ರು ಕೂಡ ಎರಡೂ ಬಣ್ಣದವರು ಕೂಡ ಆ ಭಯವನ್ನೇ ಅವರು ದಾಳವಾಗಿ ಬಳಸ್ಕೊಳ್ತಾ ಇದ್ದಾರೆ. ಅನೇಕ ಅದಷ್ಟೇ ಅಲ್ಲ, ಇನ್ನು ಬೇರೆ ಬೇರೆ ರಿಪೋರ್ಟ್ಸ್ ಗಳು ಕೂಡ ತಲುಪಿದೆ. ಯಾಕಂದ್ರೆ ಅಹಿಂದ ಅಂದ್ರೆ ಕರ್ನಾಟಕದಲ್ಲಿ ಅಹಿಂದ ವರ್ಗಗಳು ಎಷ್ಟಿದಾವೆ, ಸಿದ್ದರಾಮಯ್ಯನವ್ರ ಪರವಾಗಿ ಇರುವಂತಹ ಅಹಿಂದ ವರ್ಗಗಳೆಷ್ಟು, ಒಂದು ವೇಳೆ ಸಿದ್ದರಾಮಯ್ಯನವ್ರು ಮುನ್ಸ್ಕೊಂಡ್ರೆ ಅಹಿಂದ ಮತಗಳು ಕಡಿಮೆ ಆದ್ರೆ ಮುಂದಿನ ಚುನಾವಣೆಗಳಲ್ಲಿ ನಮ್ಗೆ ಎಷ್ಟು ಸ್ಥಾನಗಳು ಬರ್ಬೋದು, ಎಷ್ಟು ಸ್ಥಾನ ಕಳ್ಕೋಬಹುದು ನಾವು ಅನ್ನುವಂತ ಒಂದು ಸ್ಟ್ಯಾಟಿಸ್ಟಿಕ್ ಕೂಡ ಈ ಮೊದಲೇ ಹೈಕಮಾಂಡ್ಗೆ ತಲುಪಿದೆ ಅನ್ನೋ ಮಾಹಿತಿನೂ ಕೂಡ ಇದೆ. ಓಕೆ, ಫೈನ್. ನಾನು ಮತ್ತಷ್ಟು ಮಾತಾಡ್ತೀನಿ. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ.